ಮೈಸೂರು ಜನ ಬೇಜಾರಾದರೂ, ಖುಷಿಯಾದರೂ, ದುಃಖ ಆದರೂ, ಬ್ರೇಕಪ್ ಆದರೂ, ಪ್ಯಾಚಪ್ ಆದರೂ, ಮದುವೆ ಆದರೂ, ಅವ್ರು ಹುಟ್ಟಿದ ದಿನ ಆಗಿದ್ರು, ಮೈಸೂರು ಜನ ಹೇಳೋದೊಂದೇ, ಬೆಟ್ಟಕ್ಕೆ ಹೋಗೋಣ. ಮೈಸೂರು ಜನಕ್ಕೆ ಇದು ಬೆಟ್ಟ ಮಾತ್ರ ಅಲ್ಲ ಗೈಸ್, ಇದು ಒಂದು ಎಮೋಷನ್ ಆಗಿಬಿಟ್ಟಿದೆ. ಮಾತಿದ್ರೆ ಬೆಟ್ಟ ಬೆಟ್ಟ ಬೆಟ್ಟ. ಫ್ರೈಡೇ ಅಂತೂ ಕಾಲಿಡೋಕ್ಕೆ ಆಗಲ್ಲ ಬೆಟ್ಟದಲ್ಲಿ, ಫುಲ್ ಜನ ಇರ್ತಾರೆ. ಬೆಟ್ಟಕ್ಕೆ ಬಂದಾಗ ಮಾವಿನಕಾಯಿ ಚುರುಮುರಿ ತಿನ್ನಿ, ಮಿಸ್ ಮಾಡ್ಕೋಬೇಡಿ. ಆ ವೆದರ್ಗೆ ಮಾವಿನಕಾಯಿ ಚುರುಮುರಿ ತಿಂತಾಯಿದ್ರೆ ಸೂಪರಾಗಿರುತ್ತೆ. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ನಿಲ್ದಾಣ ಬಾಗುರು ಟೀ ಕುಡಿ. ಈಗ ಒಳ್ಳೆ ಚಕ್ಲಿ ಸೂಪ್ ಕೊಡಿಸ್ತೀನಿ ಬಾಜಾನ್. ಬೆಟ್ಟದಲ್ಲಿ ಚಕ್ಲಿ ಸೂಪ್ ಫೇಮಸ್ಸು, ಮಿಸ್ ಮಾಡ್ಕೋಬೇಡ್ದು. ಬಂದಾಗೆಲ್ಲ ಟೇಸ್ಟ್ ಮಾಡಿ, ಚೆನ್ನಾಗಿರುತ್ತೆ. ಬೆಟ್ಟದ ಗೆಳೆಯ ಅಂತ ಟೀ ಸ್ಟಾಲ್ ಹೆಸರು, ಎಲ್ಲ ಬಂದು ಒಂದ್ಸಲ ವಿಸಿಟ್ ಮಾಡಿ. ಸೂಪ್ಗೆ ಚಕ್ಲಿ ಮತ್ತು ಕಾರ್ನ್ ಹಾಕ್ಕೊಟ್ರೆ ಏನು ಟೇಸ್ಟಿಯಾಗಿರುತ್ತೆ ಗೊತ್ತಾ. ಚೆನ್ನಾಗಿ ಮಾಡ್ತಾನೆ ಈ ಅಣ್ಣ, ಪಾಪ ಒಳ್ಳೆ ಮನುಷ್ಯ. ಮಿಸ್ಸೇ ಮಾಡ್ಕೊಬೇಡಿ, ಬೆಟ್ಟಕ್ಕೆ ಬಂದಾಗ ಚಕ್ಲಿ ಸೂಪ್ನ ಟ್ರೈ ಮಾಡಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ದೇವ್ರೆ, ನನ್ನ ವ್ಯೂವರ್ಸು ಚೆನ್ನಾಗಿರಬೇಕು ಅಂತ ಫುಲ್ ಸ್ಟ್ರಾಂಗ್ ಆಗಿ ದೇವ್ರ ಹತ್ರ ಬೇಡ್ಕೊಬಿಟ್ಟಿದ್ದೀನಿ. ನಾನು ಚೆನ್ನಾಗಿರಬೇಕು, ನೀವೆಲ್ಲರೂ ಚೆನ್ನಾಗಿರಬೇಕು. ಪ್ರಥಮ್ ದರ್ಶನ ಆಯಿತು, ಒಳ್ಳೆ ದರ್ಶನ ಆಯಿತು. ಕಾಫಿ ಬಾಡಿ ಹೀಟು, ಕಬ್ನಲ್ಲಿ ಕುಡಿಯೋಣ. ಕಬ್ನಲ್ಲಿ ಕುಡೀರಿ, ಯಾವಾಗಲೂ ಹುಡುಗರು ಬಾಡಿ ಹೀಟಲ್ಲಿ ಇರಬೇಕು. ಆಂಟಿ ಹೋಗ್ಬಿಟ್ಟು ಬರ್ತೀರಾ? ಟಾಟಾ. ಸ್ವರ್ಗ ಎಲ್ಲೂ ಇಲ್ಲ ಅಂದ್ಕೊಳ್ಳಿ. ಸಂಜೆ ಹೊತ್ತೊಂದು ಬೀಟ್ ಬಂದ್ಬಿಟ್ಟು ಹುಡುಗರ ಜೊತೆ ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ರೆ ಅದು ಇಷ್ಟೊತ್ತಲ್ಲಿ ಮೈಸೂರು ಲೈಟ್ ಎಲ್ಲ ನೋಡ್ಕೊಂಡು ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಟೈಮ್ ಆಯಿತು ಅಂತ ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ನೆಮ್ಮದಿಯಾಗಿ ನಿದ್ದೆ ಮಾಡೋದೀಗ. ಅದು ಆನೆ ಮರಿ ಸೊತ್ತಾಗಿದೆ ಅಂತ ಮೀಡಿಯಾದವರೆಲ್ಲ ಬಂದಿದ್ರು. ಬಂದು ನೋಡ್ರಿ ಹಂದಿ. ನಿಮ್ಮ ಪ್ರೀತಿ, ಅಭಿಮಾನ, ಪ್ರೋತ್ಸಾಹ ನನ್ನಂತವನ ಮೇಲೆ ಇರೋದಕ್ಕೆ ನಾನು ಯಾವತ್ತೂ ಚಿರಋಣಿ ಆಗಿರ್ತೀನಿ.